Hi guys, welcome back to my YouTube channel. I got so motherfucking design on right now. ನೋಡಿ ಗಾಯ್ಸ್ ಲಾಗ್ ಮಾಡ್ತೀನಿ ಅಂದು ಇಲ್ಲಿ ಬಂದು ಇದು ಏನಿಲ್ಲ, ಕ್ಲಾಸಿಗೆ ಹೋಗಿದ್ವಿ, ಹೋಗ್ಬಿಟ್ಟು ಸ್ವಲ್ಪ ಬ್ರೇಕ್ ಕೊಟ್ಟಿದ್ರು, ಹಾಗಾಗಿ ಹೊರಗೆ ಬಂದಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಈಗ ನಮ್ಮಲ್ಲಿ ಕಾಣಿಸ್ತಾ ಇದ್ದಾರ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಎಲ್ಲರೂ. ನನ್ನ ಪಕ್ಕದಲ್ಲಿ ಒಬ್ಳಿದ್ದಾಳೆ, ಆದರೆ ಅವಳನ್ನ ತೋರ್ಸೋದು ಬೇಡವಂತೆ. ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರಂತೆ, ಹಾಗಾಗಿ ಮತ್ತೆ ಕಾಲೇಜಿಗೆ ಬಂದ್ವಿ. ಕ್ಲಾಸ್ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ನೋಡ್ರಿ ಹೋಗ್ತಾ ಇದ್ದಾರಲ್ಲಿ, ಕೇಳಬೇಕೇನು ಮಾಡಂಗಿಲ್ಲ. ಫೋಟೋ ತಕೊಂತ ಇದ್ದಾರೆ ಸೆಕೆಂಡ್ ಇಯರ್ಸ್ ಹುಡುಗಿರು. ಬರೀ ಇಂಥದೆಯಾ, ಗ್ಯಾಪ್ ಸಿಕ್ಕರೆ ಸಾಕು ಗೈಸ್, ಫೋಟೋ ಫೋಟೋ ಫೋಟೋ. ಎಲ್ಲರಿಗೂ ಅಷ್ಟೇ, ಹುಡುಗಿರ ಅಂದಮೇಲೆ ಫೋಟೋಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ. ಕೇಳಿಸ್ತಾ ಇದೆಯಾ? ಕಾಲೇಜ್ ಒಳಗಡೆ ಬಂದಿದ್ದೀನಿ. ಇವತ್ತು ಲೆಕ್ಚರ್ ಒಬ್ಬರೇ ಇದ್ರು, ಇನ್ನು ಇಬ್ಬರು ಲೆಕ್ಚರ್ಸು ಲೀವಲ್ಲಿ ಇದ್ದಾರಂತೆ. ಸೊ ಹಾಗಾಗಿ ಒಬ್ಬರೇ ಲೆಕ್ಚರ್ಸು ಕ್ಲಾಸ್ ಮಾಡಬೇಕು. ಇವಾಗ ಒಂದೇ ಕ್ಲಾಸ್ ಆಗಿರೋದು ನಮಗೆ. ಇವಾಗ ಬರ್ತೀವಿ ಅಂತ ಹೇಳಿದ್ರು 12 ಗೈಸ್. ನಮ್ಮದು ಕಾಲೇಜ್ ಮುಗೀತು, ಇವಾಗ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ನಾನೇನು ಹೋಗ್ತಾ ಇಲ್ಲ, ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ. ಸೊ ಅವ್ರ ಜೊತೆ ಹೋಗಿ ಬರಬೇಕು. ಅಂದರೆ ಟೈಮ್ ಆಗಿಬಿಟ್ಟಿದೆ ಊಟಕ್ಕೆ, ಹೋಗಿ ಬಂದುಬಿಟ್ಟೆ ಊಟ ಮಾಡಬೇಕು. ಅಲ್ಲಿ ಹೋಗ್ತಾ ಇದ್ದಾರೆ ನೋಡ್ರಿ 3 ಜನ ಕಾಣಿಸ್ತಾ ಇದ್ದಾರಾ? ನೋಡ್ರಿ ರೆಸ್ಟೋರೆಂಟ್ ನಮ್ಮನ್ನು ಕರಿತಾ ಇದೆ, ಆದರೆ ಏನು ಮಾಡ್ತೀರಾ, ಕಾಸಿಲ್ಲಲ್ಲ. ದೃಷ್ಟಿ ಆಗಬಾರ್ದು ಅಂತ ನೋಡಿ ಹೆಂಗೆ ಹಾಕಿದ್ದಾರೆ ಮನೆಗೆ. ಗೈಸ್, ಈ ಪೆಟ್ರೋಲ್ ಬಂಕು ಯೂಸ್ ಆಗೋರಿಗೆ ಯೂಸ್ ಆಗ್ತಾ ಇಲ್ಲ. ಯಾಕೆ ಗೊತ್ತಾ, ನಮ್ಮ ಹತ್ರ ಸ್ಕೂಟಿ ಇದ್ದಿದ್ರೆ ಪೆಟ್ರೋಲ್ ಬಂಕ್ಗಳೆಲ್ಲ ಹತ್ತಿರ ಇತ್ತು, ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ವಿ. ಅದೇನು ಮಾಡ್ತೀರಾ, ಸ್ಕೂಟಿ ಇಲ್ಲ, ನಡ್ಕೊಂಡು ಹೋಗ್ತೀವಿ ನಾವು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೈಸ್ ಸಾಕಾಗೋಯ್ತಪ್ಪ ದೇವ್ರೆ. ನನ್ನ ಫ್ರೆಂಡು ಕ್ಲಾಸ್ ಮುಗಿದ್ಮೇಲೆ ಅವಳನ್ನ ಕರ್ಕೊಂಡು ಹಾಸ್ಟೆಲಿಗೆ ಹೋಗ್ಬೇಕು ಗೈಸ್. ಮನೆಗಲ್ಲ, ಹಾಸ್ಟೆಲ್ಗೆ. 3 ವಾರ ಆಯಿತು ಹಾಸ್ಟೆಲಲ್ಲಿ ಇದ್ದು, ಗೊತ್ತಾ ನಿಮಗೆ? ರಕ್ಷಿ ಪೋಸ್ ಕೊಡು, ಒಂದು ಪೋಸ್ ಕೊಡು. ಗಾಯ್ಸ್, ಫುಲ್ ಮಳೆ ಮೋಡ ಆಗ್ಬಿಟ್ಟಿದೆ ಗಾಯ್ಸ್. ಇಪ್ಪ ನಾವು ಬೇರೆ ಇನ್ನು ಹಾಸ್ಟೆಲಿಗೆ ಹೋಗಿಲ್ಲ. ಬಟ್ ವಿರಾಟ್ ಕೊಹ್ಲಿ ಅವ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ ನೋಡಿ. ವಿರಾಟ್ ಕೊಹ್ಲಿ ಅವರು ಯಾಕೆ ನಮ್ಮನ್ನೇ ನೋಡ್ತಿದ್ದೀರಾ? ಯಾಕೆ ಹಾಗೆಲ್ಲ ನೋಡಬೇಡಿಪ್ಪ, ಕ್ರಿಕೆಟ್ ಕಡೆ ಅಷ್ಟೇ ಫೋಕಸ್ ಮಾಡಿ. ಭ್ರಮೆ ಗಾಯ್ಸ್, ಯಪ್ಪ ಮಳೆ ಅಂತೂ ಬಂದೇ ಬಿಡ್ತು, ಏನು ಮಾಡೋದು, ಬೇಗ ಬಾರಿ. ಫುಲ್ ಮಳೆ. ಈ ಮರದ ನೆರಳಲ್ಲಿ ಸಖತ್ತಾಗಿದೆ, ಮರದ ನೆರಳು. ಇಲ್ಲಿ ನಿಂತ್ಕೊಂಡು ಹೋಗೋಣ. ಗಾಯ್ಸ್, ಮಳೆ ನೋಡಿ ಎಷ್ಟೊಂದು ಬರ್ತಿದೆ, ಕೇಳ್ತಿದ್ಯಾ ನಿಮಗೆ ಸೌಂಡು? ಇಷ್ಟೊಂದು ಮಳೆ ಬಂದರೆ ಮುಕ್ಕು ಕತೆ. ಗಾಯ್ಸ್, ಮಳೆ ಒಂದು ಸ್ವಲ್ಪ ಕಡಿಮೆ ಆಯಿತು, ಹಾಗಾಗಿ ಹೋಗ್ತಾ ಇದ್ದೀವಿ. ಏನು ಮಾಡೋದು, ಹೊಟ್ಟೆ ಬೇರೆ ಹಸ್ತಿಬಿಟ್ಟಿದೆ, ನಡಿಯೋಕ್ಕೆ ಬೇರೆ ಆಗ್ತಾ ಇಲ್ಲ ನಮಗೆ. ಸಿಂಧು ಡ್ರೆಸ್ ಎಲ್ಲ ತೊಯ್ದು ಹೋಗಿದೆ, ಫುಲ್ ಡ್ರೆಸ್ ಎಲ್ಲ ಒದ್ದೆ ಆಗಿಬಿಟ್ಟಿದೆ. ನೋಡ್ರಿ ಮತ್ತೆ ಮಳೆ ಸ್ಟಾರ್ಟ್ ಆಯ್ತಪ್ಪ. ಪಾಪ ಕಾಲೇಜಿಗೆ ಬರೋಷ್ಟೊತ್ತಿಗೆ, ಕಾಲೇಜಿಗಲ್ಲ ಗಾಯ್ಸ್, ಹಾಸ್ಟೆಲಿಗೆ. ಡಿಪ್ರೆಷನ್. ಇಲ್ಲಿ ಮಳೆ ಬರ್ತಾ ಇದೆ, ಬಟ್ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಎಲ್ಲ ಹಣ್ಣಿನ ಸೀಸನ್ನ ಮಾವಿನಕಾಯಿ ಹುಡ್ಕೋದು, ನೇರಳೆ ಹಣ್ಣಿನ ಸೀಸನ್ನ ನೇರಳೆ ಹಣ್ಣು ಹುಡ್ಕೋದು. ಆದರೆ ಮಳೆಗಾಲದಾಗ ಮಾತ್ರ ಛತ್ರಿ ಹಿಡ್ಕೊಂಡು ಓಡಾಡೋದು. ಗಾಯ್ಸ್, ಅಲ್ಲಿ ಪೇರು ಗಿಡ ಇತ್ತು, ಬಟ್ ಹುಡುಗಿಯರು ಯಾರು ಬಿಡಲ್ಲ ಗಾಯ್ಸ್. ಹಣ್ಣಾಗ ತನಕ ಬಿಡಲ್ಲ ಮರ. ಹಣ್ಣೆಲ್ಲ ಗಾಯ್ಸ್, ಒಂಚೂರು ದೊಡ್ಡ ಕಾಯಿ ಇದ್ರು ಎಲ್ಲ ಹಾಕ್ಬೇಕು. ಅಲ್ಲಿ ಸಿಂಧು ಇವಾಗ ಊಟಕ್ಕಿಲ್ಲ ಹಾಸ್ಟ್ಲಾಗ, ಏನು ಮಾಡೋದು? ನೋಡೋಣ ಏನಾದ್ರು ಹೊಟ್ಟೆ ಹಸ್ತಿಬಿಟ್ಟಿದೆ ಗೈಸ್. ಏನಾದ್ರು ತಿನ್ನಕ್ಕೆ ಹೋಗೋಣ ಅಂತ ಅಂದ್ರೆ ನಮ್ಮ ಹಾಸ್ಟೆಲ್ ಪಕ್ಕ ಯಾವ ಅಂಗಡಿನೂ ಇಲ್ಲ, ಏನೇ ನೋಡಿ.
ಒಂದು ಗಿಡ ಮರಗಳು ಅನ್ನೋದು ಬಿಟ್ಟರೆ ಒಂದು ಅಂಗಡಿ ಇಲ್ಲ, ಏನಿಲ್ಲ. ಏನಾದರೂ ಯಾರಾದರೂ ಒಂದು ಗೋಬಿ ಪಾನಿಪುರಿ ಏನಾದರೂ ಈ ಥರ ಶಾಪ್ ಹಾಕಿದರೆ ಅವ್ರಂತ ಶ್ರೀಮಂತರು ಮತ್ತೆ. ಗಾಯ್ಸ್ ಫುಲ್ ಸುಸ್ತಾಗಿತ್ತಲ್ವಾ, ಬಂದು ಮಲ್ಕೊಂಡ್ಬಿಟ್ಟಿದ್ವಿ. ಏನಿಲ್ಲ, ಸಂಜೆ ಟೀಗಿ ಎಲ್ಲ ಕುಡಿದ್ಬಿಟ್ಟು ನೋಟ್ಸ್ ಬೇರೆ ಬರೆಯೋದಿದೆ ಗಾಯ್ಸ್. ನಾವು ಬೇರೆ ನೋಟ್ಸ್ ಬರೆದಿಲ್ಲ, ಇನ್ನೂ ಚಿಕ್ಕ ಮಕ್ಕಳಾಗಿದ್ದೀವಿ ನೋಟ್ಸ್ ಗಿಟ್ಸ್ ಎಲ್ಲ ಬರ್ಕೊಂಡು ಕುತ್ಕೊಳ್ಳೋಕ್ಕೆ. ಏನಿಲ್ಲ, ನಾಳೆ ನೋಟ್ಸ್ ನೋಡ್ತೀವಿ ಅದು ಇದು ಅಂತ ಹೇಳ್ತಾಯಿದ್ರು. ನಾನು ಬೇರೆ ಒಂದು ಪೇಜ್ ಕೂಡ ಮುಟ್ಟಿಲ್ಲ, ಇವಾಗ ಸ್ಟಾರ್ಟ್ ಮಾಡಬೇಕು. ಗ್ಯಾಪಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ ಗೊತ್ತಾ, ಹಾಸ್ಟೆಲಲ್ಲಿ ತೋರಿಸ್ತೀನಿ ನೋಡಿ. ಕಿಟ್ ಕೊಟ್ಟಿದ್ದಾರೆ ಗಾಯ್ಸ್, ಕಿಟ್. ಇದು ಬಟ್ಟೆ ಸೋಪು 2 ಕೊಟ್ಟಿದ್ದಾರೆ, ಹಾಗೆ ತಲೆಗೆ ಹಾಕ್ಕೊಳ್ಳೋಕೆ ಒಂದು ಎಣ್ಣೆ, ಜೊತೆಗೆ ಬ್ರಷ್ಷು ಮತ್ತು ಕೋಲ್ಗೇಟ್. ಇದು ಆ್ಯಕ್ಟಿವ್ ಸಾಲ್ಟ್ ಅಂತೆ. ಪ್ರತಿ ಸರಿ ಬಂದಾಗಲೂ ಚೇಂಜು ಕೋಲ್ಗೇಟ್ ಕೊಡ್ತಾರೆ. ಹಾಗೆ ಒಂದು ಸಂತೂರ್ ಅಷ್ಟೇ ಗಾಯ್ಸ್. ಪ್ರತಿ ಸರಿ ಒಂದು ಬಾಕ್ಸಲ್ಲಿ ಕೊಡ್ತಾಯಿದ್ರು ಅವರು, ಇವಾಗ ಲೂಸಲ್ಲಿ ಕೊಟ್ಟಿದ್ದಾರೆ. ಒಂದು 2ನೇ ಸರಿ ಅನ್ಸುತ್ತಿದ್ದು ಇವಾಗ ಕೊಟ್ಟಿದ್ದು ನಮಗೆ. ಅದು ಬಿಟ್ಟರೆ ಅದು ಗ್ರೀನ್ ಕಲರ್ ಬಾಕ್ಸಲ್ಲಿ ಕೊಡ್ತಾಯಿದ್ರು ಗೈಸ್. ಏನು ಅಂತಂದರೆ ತೋರಿಸಿದ್ದಾಳೆ, ಇಲ್ಲ ಇದೆ, ಹಾಂ, ಮೈಸೂರು ಸ್ಯಾಂಡಲ್ ಅಂತ ಹೇಳಿ ಕೊಡ್ತಾಯಿದ್ರು ನೋಡಿ. ಇದೆ ಈ ಥರ ಕೊಡ್ತಾಯಿದ್ರು. ಇವಾಗ ಲೂಸ್ ಕೊಡ್ತಾಯಿದ್ದಾರೆ, ಯಾಕಂದರೆ ಇನ್ನೂ ಅಲ್ಲಿಂದ ಬಂದಿಲ್ಲಂತೆ. ಹಾಗಾಗಿ ಇದು ನಮಗೆ ಮಂತ್ಲಿ ಕೊಡಬೇಕಲ್ವಾ, ಹಾಗಾಗಿ ನಮಗೆ ಕೊಡ್ತಾರೆ, ಲೂಸ್ ಕೊಟ್ಟಿದ್ದಾರೆ. ಏನಿಲ್ಲ ಗಾಯ್ಸ್, ಇವಾಗ ಬರಿಬೇಕು, ತುಂಬ ವರ್ಕ್ ಇದೆ. ನೋಟ್ಸ್ ಮಾತ್ರ ನನಗೆ ಯಾವಾಗ ಮುಗಿಸ್ತೀನೋ ಅನ್ನೋಂಗೆ ಆಗ್ತಿದೆ. ಫುಲ್ ತಲೆ ಕಟ್ಟೋಗ್ಬಿಟ್ಟಿದೆ ನನಗೆ, ಯಾವಾಗ ಮುಗಿಸ್ತೀನೋ ಏನೋ ಅಂತ. ಸೊ ಮತ್ತೆ ಗಾಯ್ಸ್, ನೀವೆಲ್ಲ ಟೀ ಕುಡಿದ್ರಾ? ನಮ್ಮದು ಎಲ್ಲ ಟೀ ಮುಗಿಯಿತ್ತಲ್ಲ ಗಾಯ್ಸ್. ನಮ್ಮ ಪಕ್ಕದಲ್ಲೇ ಮತ್ತೊಂದು ಹಾಸ್ಟೆಲಿದೆ, ಹಾಗೆ ಹಿಂದ್ಗಡೆ ನೋಡಿದರೆ ನೇಚರ್ ತುಂಬ ಚೆನ್ನಾಗಿದೆ. ಪೂರ್ತಿ ಏನು ಅಂತಂದರೆ ಫುಲ್ಲು ಮಾವಿನ ತೋಟಗಳು ಜಾಸ್ತಿ. ನಾವು ಫಸ್ಟ್ ಇಯರಿಗೆ ಇಲ್ಲಿಗೆ ಬಂದವಾಗ ಮಾವಿನ ಹಣ್ಣು ತುಂಬ ತಿಂದಿದ್ವಿ. ಅಡುಗೆ ಅಂಟರಿಗೆಲ್ಲ ಕೊಡ್ತಾಯಿದ್ರು, ನಾವು ಕದ್ದು ತಿಂತಾ ಇದ್ವಿ. ಆದರೆ ಈ ಸರಿ ಅಷ್ಟೊಂದು ಏನೂ ಇಲ್ಲ ನೋಡಿ, ಹಿಂಗಿದೆ. ಮತ್ತೆ ಏನಿಲ್ಲ ಗೈಸ್, ಅವ್ರು ಕಿಟ್ಟಿಸ್ಕೊಳಕ್ಕೆ ಹೋಗಿದ್ದಾರೆ ನನ್ನ ಫ್ರೆಂಡ್ಸು. ಅವರು ಕಿಟ್ಟಿಸ್ಕೊಂಡು ಬಂದಮೇಲೆ ನಾವೆಲ್ಲ ಸೇರಿ ನೋಟ್ಸ್ ಬರೀಬೇಕು ಅವ್ರದ್ದೆಲ್ಲ. ಅದರಲ್ಲೂ ನನ್ನ ಫ್ರೆಂಡ್ ನೋಟ್ಸು ಫುಲ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಇವಾಗ ನಮ್ಮದೇ ಇರೋದು ನೋಟ್ಸು ಕಂಪ್ಲೀಟ್ ಮಾಡಿದಾಳೆ ಅವರು. ಎಷ್ಟೊಂದು ಪೆಂಡಿಂಗ್ ಇದೆ ಗೊತ್ತಾ ಗೈಸ್ ನನ್ನ ನೋಟ್ಸ್ ಮಾತ್ರ. ನನಗೆ ಸಖತ್ ಕೋಪ ಬರುತ್ತೆ ನನ್ನ ನೋಟ್ಸ್ ಗೀಟ್ಸ್ ಎಲ್ಲ ಪೆಂಡಿಂಗ್ ಇದ್ಬಿಟ್ರೆ. ಏನು ಮಾಡೋದು, ನೋಟ್ಸ್ ಬರಿಬೇಕಿತ್ತು, ಬರೆದಿಲ್ಲ, ಅದು ನನ್ನ ಮಿಸ್ಟೇಕ್ ನೋಡಿ. ಈಗ ಈ ಸೊಳ್ಳೆ ಕಾಟ ಬೇರೆ, ಹಿಂಗಪ್ಪ, ಡೈಲಿ ಕಿಟಕಿ ಹಾಕ್ಬೇಕು ಇವಾಗ. ಕಿಟ್ಟಿಸ್ಕೊಂಡು ಬಂದರು ಅನ್ಸುತ್ತೆ. ಒಂದು ನಿಮಿಷ ಇಲ್ಲೊಬ್ಳು ಏನು ಒಟ ಅಂತ ಮಾತಾಡ್ತಾಳೆ. ಇವಳ ಹೆಸರು ಏನು ಗೊತ್ತಾ? ನಿಜ ಹ್ಞೂ, ಸುಳ್ಳಲ್ಲ, ನೀ ಹೇಳಿದ್ದಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ನನ್ನ ಕರಿ ಅಂತ ಹೇಳ್ತಿದ್ದೆಲ್ಲ, ಕರೆದಿ ನೋಡಿ. ಇವಾಗ ಮಾತಾಡು, ಏನು ಮಾತಾಡ್ತಿ? ಯಾಕೆ ಬೇಜಾರಾಗಿದೆ? ಯಾಕೆ ಇಷ್ಟ ಇಲ್ಲ ನೋಡ್ರಿ ಗೈಸ್. ಇವ್ರ ರೂಮು ಫುಲ್ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಇವರು. ಇವರೇ ಈ ರೂಮಿನ ಹೆಡ್ ಇವರು, ಪವಿತ್ರ ಅವರು. ನಮ್ಮ ರೂಮು ನೀಟಾಗಿದೆ ಗೈಸ್, ಏನು ಅಂತ ಕೆಟ್ಟದಾಗಿಲ್ಲ, ಚೆನ್ನಾಗೇ ಇಟ್ಕೊಂಡಿದ್ದೀವಿ ನಾವು. ನನ್ನ ಫ್ರೆಂಡ್ಸ್ ಬರ್ತಾನೆ ಇಲ್ಲ ಗೈಸ್, ಏನು ಮಾಡೋದು ನನಗೆ? ಯಶು ಬರ್ತಾ ಇಲ್ಲ. ರಜನಿ ಹಾಯ್. ರಜನಿ ಮುಖ ತೋರಿಸಿ, ಏನಾಗಲ್ಲ. ಇವಳು ಟಾಪರ್, ಇವಳು ರಚನೆ ಟಾಪರ್. ಇಲ್ಲಿ ನೋಡ್ರಿ, ಜೂನಿಯರ್ ಟಾಪರ್ ಇವಳು. ಮುಖ ತೋರಿಸಿ ಪರವಾಗಿಲ್ಲ. ಚೈಲ್ಡ್ಗಳಲ್ಲ ನೀವು, ಇನ್ನೂ ಡಿಪ್ಲೊಮಾ ಸ್ಟೂಡೆಂಟ್ಸು ನೀವು. ಇವರು ನ್ಯೂ ಜಾಯ್ನಿಂಗು ಟಾಪರ್ಸ್ ನೋಡ್ರಿ, ಏನಂತ ಸ್ಟಡಿ ಮಾಡ್ತಾರೆ. ಬಾಬಾ ರಂಜಿತ್ ಅವರೇ, ನೋಟ್ಸು ಎಲ್ಲರೂ ನೋಟ್ಸ್ ಬರೀತಿದ್ದಾರೆ, ನಾನು ಮಾತ್ರ ಲಾಗ್ ಮಾಡ್ತಾಯಿದ್ದೀನಿ.
ಸ್ವಲ್ಪ ಏನಾದರೂ ನಮ್ಮ ಫ್ಯಾಮಿಲಿಗೆ ಏನಾದರೂ ಹೇಳ್ರಿ. ಹಾಂ ಮಾತಾಡು, ಹೇಳು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ ಮತ್ತೆ ಇನ್ನೊಬ್ಳು ಟಾಪರ್ ನೋಡ್ರಿ ಇವಳು. ಕಾಂಪಿಟೇಷನ್ ಮೇಲೆ ಓದ್ತಾರೆ ಗಾಯ್ಸ್ ಇವರು. ಕಾಂಪಿಟೇಷನ್ ಮೇಲೆ ನಮ್ಮ ಮೇಲೆ ಕಾಂಪಿಟೇಷನ್ ಮಾಡ್ತಾರೆ. ಕವನವ್ರೆ ಹೇಳ್ರಿ, ಏನಾದರೂ ಹೇಳ್ರಿ ನಮ್ಮ ಫ್ಯಾಮಿಲಿಗೆ. ಏನಾದರೂ ಹೇಳ್ಬೇಕು ನೋಡ್ರಿ. ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇವಳು ಹಾಂ ಇವಳನ್ನ ಇಂಟರ್ವ್ಯೂ ಮಾಡಿಲ್ಲಲ್ಲ ಮೋನಿಕವ್ರೆ. ಹೇಳ್ರಿ ಇವಳು ಬಿ ಎದಲ್ಲಿ ಟಾಪರ್ಸ್, ಎಲ್ಲರನ್ನೂ ಮೀರಿಸ್ತಾಳೆ ನೋಡ್ರಿ. ಅದಕ್ಕೆ ಕ್ಯೂಬ್ ಜೋಡಿಸ್ತೀನಿ. ಕ್ಯೂಬ್ ಜೋಡಿಸಿದ ತಕ್ಷಣ ಆಗಬಾರ್ದ ಟಾಪರ್. ನಿಮ್ಮಷ್ಟು ಫ್ಯಾಮಿಲೀಸ್ ಎಲ್ಲರನ್ನೂ ಮಲ್ಸಿ ರೂಮಲ್ಲಿ ಆಮೇಲೆ ಓದ್ತಾಳೆ ನೋಡ್ರಿ, ಇದ್ರಲ್ಲೇ ತಿಳ್ಕೊಳ್ರಿ ನಮ್ಮ ಮೋನಿಕಾ ಅವರು. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಬೇಗ ಡೆವಲಪ್ ಮಾಡಿ ನೋಡ್ರಿ, ಇಲ್ಲೊಂದಿದೆ ಇವರೆಲ್ಲ ನಮ್ಮ ಸಿಸ್ಟರ್ಸ್ ಇವರು. ಅಲ್ಲ ನೀವು ನಮ್ಮ ಸಿಸ್ಟರ್ ಅಲ್ಲ. ಹೌದಾ? ನಮ್ಮ ನಾಗವೇಣಿ ಅಕ್ಕನ್ಗೆ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಅವಳಿಗೆ ಇನ್ನೂ ಹೆಚ್ಚೆಚ್ಚು ಲೈಕ್ಸ್ ನೀಡಿ. ಹಾಂ ಅಪ್ಪ ನೋಡ, ಒಂದು ಐಫೋನ್ ಕೊಡಿಸಿ, ಒಂದು ಐಫೋನ್ ಕೊಡಿಸುವಷ್ಟು ಬೆಳೀಲಿ. ಬಾಯ್ 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 ಬಾಯ್. ಹಾಂ ಬಾಯ್ ಬಾಯ್ ಬಾಯ್. ಬರ್ತೀನಿ. ಬಾಯ್ ಯಶು. ಹಾಯ್ ಹಾಯ್ ಗೈಸ್. ಇವ್ರಿಗೆ ಏನಾದರೂ ಇನ್ನು ಇವಾಗ ಬರಲಿಲ್ಲ ಅಂದರೆ ಮಾತ್ರ ಹೆಂಗೆ ಹೊಡಿತೀನಿ ಅಂದ್ರೆ ಅವರಿಗೆ. ಬಂದ್ಲು ನೋಡ್ರಿ, ಬಂದ್ಲು. ಏನು ಇಷ್ಟೊತ್ತಿಗೆ ಬರೋದು? ಎಷ್ಟೋ ತನಕ ವೆಯ್ಟ್ ಮಾಡಿದೆ ನಾನು ಅವಾಗ್ಲಿಂದ. ಇಲ್ಲಿ ನೋಡು ಎಷ್ಟಾಗೈತಿ. ಹೋಗಿ ಎಷ್ಟೊತ್ತೈತಿ ನೀವು? ಹೌದು, ಭಾಳ ಕೆಲಸ ಮಾಡಿ ಬಂದು ಏನು ಹೇಳಂಗಿಲ್ಲ. ನಿಮಗೆಲ್ಲ ಕಿಟ್ ಕೊಟ್ಟು ನಾನೇ ಇದನ್ನೆಲ್ಲ ಹರಿದು ಇದು ಹರಿಯಕ್ಕೆ ಬರ್ತದೆ. ಹಿಂಗೆ ಹಿಡ್ಕೊಂಡು ಹಿಂಗಂದು ಕೊಟ್ಟಿದ್ದಾನೆ. ಯಾರು? ಓ ಬಾ ಮೇಡಮ್ ಬರ್ರಿ. ಇವಾಗ ಟೈಮ್ ಕೊಡ್ತಾ ನಿಮಗೆ ಬರೋಕ್ಕೆ? ಹಾಂ ಎಷ್ಟೊತ್ತಾತು ಹೋಗಿ? ಸಿಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಹಾಂ ಅಣ್ಣ ಇನ್ನು ಏನೋ ಬೇಕಣ್ಣ. ಅದಕ್ಕೆ ಕೊಡಲ್ಲ ಅಂದ್ರ ನಾಳೆ ಹುಡುಕಿ ಬಂದು ಕೊಡ್ತೀನಿ ಅಂತ ಹೇಳಿ. ಹೌದು. ರಿಜಿಸ್ಟ್ರೇಷನ್ ಇಲ್ಲ ನಂದು, ಅದು ಆಗಿಲ್ಲ. ಒಂದು ಫೋಟೋನೂ ಇಲ್ಲ ಅಂದ್ರೆ ಒಂದು ಹೆಸರು ಬರ್ದಿಲ್ಲ ನಂದು. ಮತ್ತೆ ಇವಾಗ ಕಿಟ್ಸ್ ಕೊಡ್ಲಿಲ್ಲ ಹಿಂಗಾಗವ್ರು. ಮತ್ತೆ ಕೇಳ್ಬೇಕಾಗಿತ್ತು ಮ್ಯಾಮ್, ನಾಳೆ ಹುಡ್ಕೊಡ್ತೀನಿ. ಅದು ಫಸ್ಟೇ ಫುಲ್ಲು ಸಿಟ್ಟಲ್ಲಿದ್ರು, ಅದಕ್ಕೋಸ್ಕರ ಆಮೇಲೆ 4 ತೆಗಿತಿದ್ರೆ ಕೊಡ್ತಾರು. ಅದೇ ಸಿಗೋ ನೀವು ಫಸ್ಟಿಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನೀವು ಮಾಡಿದ್ರೆ ಕೊಡ್ತಿದ್ವಿ. ಕೊಟ್ಟಿದ್ರೆ ಅವ್ರು ಮಾಡ್ಕೊಂತೀನಿ ಅಂತ ಮನೆಗೆ ಕಳ್ಸ್ಬೇಕಿತ್ತು. ನಾನು ಹಂಗೆ ಮಾಡಿದ್ರ? ಹೋದ್ ಸರಿನೂ ಸಿಕ್ಕಿಲ್ಲ, ಈ ಸರಿನೂ ಸಿಕ್ಕಿಲ್ಲ. ಹೇಳು ಬಿಟ್ಟಿದ್ದೀನಿ. ಮ್ಯಾಮಿಗೆ ಹೇಳು. ಸರಿ ಸಿಕ್ಕಿಲ್ಲ, ಬಾ ಊಟಕ್ಕೆ ಹೋಗೋಣ. ಅಲ್ಲ ಮ್ಯಾಮಿಗೆ ಹೇಳು, ಮ್ಯಾಮಿ ನಂದು 2 ಸರಿನೂ ಕಿಟ್ ಸಿಕ್ಕಿಲ್ಲ. ತಲೆ ಹಾಕೋಣ ಇದ್ರಲ್ಲಿ ಇಲ್ಲ, ಅವ್ರ ಹಣ್ಣು ಜೊತೆ. ಹೌದಾ? ಏನೇ ಸಿಂಧು ಏನಂದೆ? ಬರೀ ಒಂದ್ಸರಿ ಕಿಟ್ ಸಿಗ್ಲಿಕ್ಕೆ ಹಂಗೆ ಮಾಡ್ತಾರೆ. 1 ತಿಂಗಳ ಕಿಟ್ ಸಿಕ್ಕಿಲ್ಲಲ್ಲ ಏನ ಗೈಸ್. ಇವ್ರಿಗೆ ಟೈಮ್ ಸೆನ್ಸೇ ಇಲ್ಲ ಗೈಸ್. ಇವ್ರು ಮಾತ್ರ ಎಲ್ಲರೂ ಊಟ ಮಾಡಿ ಎಲ್ಲರೂ ಹಾಕ್ಸ್ಕೊಂಡು ಎಲ್ಲ ಲಾಸ್ಟಿಗೆ ಖಾಲಿದು ಹೊತ್ತಿದ್ದೆಲ್ಲ ಉಳಿತಲ್ಲ ಗೈಸ್. ಹೌದು ಪಾಪ. ಹೊತ್ತಿದ್ದೆಲ್ಲ ತಿನ್ನಲ್ಲ ಗೈಸ್ ನಾವು. ನಮಗೋಸ್ಕರ ಇಟ್ಟಿರ್ತಾರೆ, ಎಲ್ಲರಿಗೂ ಕರೆಕ್ಟಾಗಿ ಮಾಡಿರ್ತಾರೆ. ಏನಪ್ಪ ಅಂತಂದ್ರೆ ಒಂದು 5 ನಿಮಿಷ ಅವಳು ಬೇಗ ಹೋಗ್ತಾಳೆ ಅಷ್ಟೇ. 5 ನಿಮಿಷ ಬೇಗ ಹೋಗೋದಕ್ಕೆ ಇಷ್ಟೆಲ್ಲ ಗೈಸ್. ನಾವು ಏನೋ ಬೇರೆ ಕೆಲಸ ಮಾಡ್ತಾ ಇದ್ರು ಅವರು ಫೋನ್ ನೋಡ್ಕೊತ ಕುಂತಿದ್ರು ಅಂತ ಹೇಳ್ತಾರೆ ಗೈಸ್. ಅರ್ಧ ಹೋಗ್ಬಿಟ್ಟು ಅದಕ್ಕೋಸ್ಕರ ಯಾವಾಗಿದ್ರು ಹಾಸ್ಟೆಲ್ ಫಾಲೋ ಮಾಡ್ಬೇಕು ಗೈಸ್. ಇವ್ರು ಲಾಗ್ ಆದ್ರೂ ಮಾಡ್ಲಿ, ಹಾಸ್ಟೆಲ್ ಫಾಲೋ ಮಾಡ್ಬೇಕು. ಕಿವಿ ಇಲ್ದಿದ್ರೆ ಈ ಕಿವಿ
ಅಲ್ಲೇ ಇರ್ತೈತಿ. ಇಲ್ಲ guys, ಕ್ಲಾಸಿಂದ ಲೇಟಾಗಿ ಬಂದಿರ್ತೀವಲ್ಲ, ಚೆನ್ನಾಗಿ ಊಟ ಮಾಡಿರಲ್ಲ, ಸೊ ನಮಗೆ ಹೊಟ್ಟೆ ಅಷ್ಟು. ಹಂಗೇನಿಲ್ಲ ಗೈಸ್, ಮಧ್ಯಾಹ್ನ ಬಂದು ಊಟ ಮಾಡ್ತಾಳೆ. ನಮ್ದು ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಫಾಲೋ ಮಾಡ್ಕೊಂಡ್ರು ಇಲ್ವೋ ಅನ್ನೋ ಟೆನ್ಷನ್ ಅಲ್ಲಿ ನಾವು ಫೋನ್ ನೋಡ್ತಾ ಇದ್ದೀವಿ. ಬೆಳಗಿನ ಬರೀ ಅದೇ ಟೆನ್ಷನ್. ನಾವು ನಾವು ಓದೋ ಕಾಲೇಜಲ್ಲಿ ನೋಟ್ಸ್ ಬರ್ದೀವಿ, ಏನ್ ಪ್ರಾಬ್ಲಮ್ ಮಾಡಿಸಿದ್ರು ಅದ್ರದ್ದು ನಮ್ದು ಟೆನ್ಷನ್ ಇರುತ್ತೆ. ಹಾಸ್ಟೆಲಿಗೆ ಬಂದ್ಮೇಲೆ ಹಾಸ್ಟೆಲ್ ಎಲ್ಲ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹೌದಾ? ಹೌದು. ಹೌದು guys, ನಾವು ಕಾಲೇಜ್ ಮುಗಿಸಿ ಡಿಪ್ರೆಷನ್ ಅಲ್ಲಿ ಇರ್ತೀವಿ. ಡಿಪ್ರೆಷನ್ guys. ಅದೇ ಡಿಪ್ರೆಷನ್ ಇರ್ತೀನ ಬಂದು ಇವ್ರಿಗೆ ಎಷ್ಟು ಫಾಲೋವರ್ಸ್ ಆಗಿದ್ದಾರೆ, ಎಷ್ಟು ಜನ ಲೈಕ್ ಕೊಟ್ಟಾರೆ, ಎಷ್ಟು ಜನ ಫಾಲೋ ಮಾಡಿದ್ದಾರೆ, ಆಮೇಲೆ ರೀಲ್ಸ್ ಹೆಂಗ್ ಮಾಡಿದ್ದಾರೆ ಅಂತ ನೋಡ್ಬೇಕು. ಅದರಲ್ಲಿ ಸ್ವಲ್ಪ ಊಟಕ್ಕೆ ಟೈಮ್ ಹೋಗಕ್ಕಾಗಲ್ಲ ಇವ್ರಂತೂ. ರಾಗರಿಗೊಂದು ಕಮೆಂಟ್ ಮಾಡಿ guys. ಏನಂತ? ಒಂದಾದ್ರೂ ರಾಗ್ ಮಾಡಿ ಹಾಕ್ಬೇಕು ಮತ್ತೆ ರೀಲ್ಸ್ ಮಾಡೋ ಅಂತ ಕಮೆಂಟ್ ಮಾಡ್ರಿ ಗೈಸ್. ನಾವ್ ಹೇಳಿದ್ರೆ ಮಾತೇ ಕೇಳಲ್ಲ ಗೈಸ್, ಬರ್ರೆ ಫೋನ್ಸ್ ರೀಲ್ಸ್ ಸರ್ಸ್ತಾ ಇದು ಏನದು ರೆಸಾರ್ಟ್ ಸೀರೀಸ್ ಎಪಿಸೋಡ್ ಬರೇ ಜಿಯೋ ಹಂಗೇನಿಲ್ಲ ಮಾಡ್ತೀನಿ, ರೀಲ್ಸ್ ಎಲ್ಲ ಮಾಡ್ತೀನಿ. ಲಾಗ್ ಏನಂತಂದ್ರೆ ಮಾಡ್ತೀನಿ, ಆದ್ರೆ ಒಂದ್ ಸ್ವಲ್ಪ ತಿಂಗಳಿಗೊಂದು 2 ತಿಂಗಳಿಗೊಂದು ತಿಂಗಳಿಗೊಂದೊಂದು ಲಾಗ್ ಹಾಕಿನ ನಾನು ಈಗ ಹಂಗೆ ಆಗ್ತೈತಿ. ತಿಂಗಳಿಗೊಂದಲ್ಲ ಗೈಸ್, 3 ವಾರ ಆಯ್ತು ಗೈಸ್ ಒಂದು ಲಾಗ್ ಮಾಡಿ. 3 ವಾರ ಆಯ್ತು ಗೈಸ್ ಒಂದು ಲಾಗ್ ಮಾಡಿ. ಹತ್ತತ್ರ ಆಗಿಲ್ಲ ಗೈಸ್, ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು, ಮಾಡಿ ಹಾಕಿ. ಟೈಮ್ ಎಲ್ಲ ಕೊಡ್ಬೇಡ್ರಿ ಗೈಸ್. ಯಾಕೆ? ಪಟ 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 ವಾರಕ್ಕೆ ಅಟ್ಲೀಸ್ಟ್ ಒಂದಾದ್ರೂ ಎಲ್ಲರೂ ವಾರಕ್ಕೊಂದು ಯಾರು ಯಾರು ಸಿಂಚು ಕರಿತದಾರಂತ ನಿನ್ನ ಹಿಡಿಲ್ಲ ಹಿಡಿತೀನಿ. ಯಾಕಂತೆ ಯಾಕಂತೆ ಹೋಗ್ಬೇಕು ಮತ್ತೆ ನಮ್ರು ಮುಡ್ಗಿ ಅಲ್ವಾ? ಹಾ ಬೋಲೋ. ಹಂಗೇನಿಲ್ಲ, ಫುಲ್ ಜಗಳ ಗಂಟಿ ಗೈಸ್, ಪೂರ್ತಿ ಅರ್ಚಾಡಿ ಕಿರ್ಚಾಡಿ ಅವ್ರಿಗೆ ಮಾತಾಡಕ್ಕೆ ಬಿಡಲ್ಲ. ಹಂಗೇನಿಲ್ಲ ಗೈಸ್, ನಮ್ಮ ಫ್ರೆಂಡ್ ಅಂತ ಅಂದ್ಮೇಲೆ ಅವ್ರಿಗೆ ಸಪೋರ್ಟ್ ಮಾಡೋದು ತುಂಬಾ ಜಾಸ್ತಿ ಇಲ್ಲ ಅಂತಂದ್ರು ಹೋಗ ಸೂಪರ್. ಆದ್ರು ಸಪೋರ್ಟ್ ಮಾಡ್ತಾರಲ್ಲ ಆಗ ಅವ್ರು ತುಂಬಾ ಒಳ್ಳೇದಾಗಲ್ಲ. ಗೈಸ್ ನಮ್ಮ ಹುಡುಗಿಗೆ ಹುಷಾರಿಲ್ಲ ಗೈಸ್. ನೋಡಿ ಗಾಯ್ಸ್, ಎಸ್ ನಾಗವೇಣಿ ಅವರು ಫುಲ್ ಸ್ಟಡಿ ಮಾಡ್ತಾ ಇದ್ದಾರೆ. ಎಷ್ಟು ಅಂತಂದರೆ ಅವ್ರ ಸರ್ ಹೇಳಿದಾರಂತೆ ನಾಳೆ ನೋಟ್ಸ್ ತೋರಿಸ್ಲೇಬೇಕು ಅಂತಂದು ಕಡ್ಡಿ ಮುರಿದಾಗಿ ಹೇಳಿದಾರಂತೆ. ಸೊ ಅಕ್ಕ ಫುಲ್ ಬ್ಯುಸಿಯಾಗಿದ್ದಾರೆ ಇವಾಗ. ಹೌದು ಗೈಸ್, ನೋಟ್ಸ್ ಇವಾಗ ಮುಗಿಲಿಲ್ಲ ಅಂತ ಅಂದರೆ ಮತ್ತೆ ಒಂದು ಲೆಕ್ಚರ್ ಹೇಳ್ತಾರೆ, ಏನು ನೀವು ಬರೀ ರೀಲ್ಸಲ್ಲಿ ಮತ್ತು ಲಾಗ್ ಮಾಡ್ಕೊತ ಇರೋದಲ್ಲ, ನೋಟ್ಸ್ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮತ್ತೆ ನಾನೆಲ್ಲ ಕಂಪ್ಲೀಟ್ ಮಾಡಲೇಬೇಕಲ್ವಾ, ಓ ಹಾಗಾಗಿ ಮಾಡ್ತಾ ಇದ್ದೀನಿ. ಸಿಂಧು ಅವರೇ, ನಿಮ್ಮದು ನೋಟ್ಸ್ ಬರ್ದಾಯ್ತಾ? ಎಲ್ಲ ಕಂಪ್ಲೀಟ್ ಆಗಿದೆ, ಫುಲ್ ಆಯ್ತಾ? ಫುಲ್ ಆಗಿದೆ. ನಾಳೆ ನಿಮ್ಮ ಸರ್ರಿಗೆ ಅವಳಿಗೆ ಹೇಳಿದೆ ಗೈಸ್ ಬರಿ ಅಂತ ಹೇಳಿದೆ. ಹಾಂ, ಅವ್ಳು ಕೇಳಲಿಲ್ಲ, ಬರೀ ಅವಳಿಗೆ ಲಾಗಿನ್ ಟೆನ್ಷನು ಮತ್ತೆ ಎಷ್ಟು ಲೈಕ್ ಆಗಿದೆ. ಓ ಅವರು ಫುಲ್ ಬ್ಯುಸಿ. ಫುಲ್ ಅದರಲ್ಲೇ ನಾವು ಎಲ್ಲದರಲ್ಲೂ ಇರ್ತೀವಿ ಗೈಸ್, ಆ ಥರ ಏನಿಲ್ಲ, ಮಾಡ್ತೀವಿ. ಇವಾಗ ನಾನು ನೋಟ್ಸ್ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ನೋಟ್ಸ್ ಮುಗಿಸ್ತೀನಿ. ಅದು ನಮಗೆ ಚಾಲೆಂಜ್ ಮಾಡಿದ್ದಾರೆ. ಹಾಂ, ನಾ ಯಶೋರಿ ಚಾಲೆಂಜ್ ಮಾಡಿದ್ದೀನಿ. ಹಂಗಲ್ಲ ಗೈಸ್, ಒಂದೇ ದಿನ ಆದರೆ ಭಾಳ ಬರ್ದು ಮುಗ್ಲೆ ಕೈ ಬರುತ್ತೆ. ಹಾಗಾಗಿ ನಾವು ಅವಾಗಿಂದ ಅವಾಗಲೇ ಬರ್ದೆಲ್ಲ ಮುಗಿಸ್ತೀವಿ. ಓಕೆ, ನೀವಾದ್ರೂ ಜಾಸ್ತಿ ಹಾಸ್ಟೆಲ್ ತುಂಬ ಓಡಾಡಿದ್ರು ಬೇಗ ಬರೆದು ಮುಗಿಸಿದ್ರೆ, ಅವ್ರು ಓಡಾಡ್ದೇನೆ ಮುಗಿಸಿಲ್ಲ. ಹಾಂ ನೋಡಿ ಗೈಸ್, ಅವ್ರಂಗೆ. ಮತ್ತೆ ಯಾವ ನೋಟ್ಸ್ ಪೆಂಡಿಂಗ್ ಇಟ್ಟಿದ್ದಾರ ನೀವು? ನಮ್ದು ಯಾವ ನೋಟ್ಸು ಪೆಂಡಿಂಗ್ ಇಲ್ಲ ಸದ್ಯ. ಆದರೆ ಎಸ್ ನಾಗವೇಣಿ ಅವರು ಎಲ್ಲ ಪೆಂಡಿಂಗ್ ಇಟ್ಟಿದ್ದಾರೆ ಅಲ್ಲ? ಟೈಮ್ ಇದೆ, ಹಾಂ 1 ವೀಕ್. ನಾಳೆ ಬರೀಬೇಕು. ಅವ್ರನ್ನೂ ಕರೆದು ಕೂರಿಸ್ಕೊಳ್ಳಿ ನಿಮ್ಮ ಪಕ್ಕ. ಅವ್ರು ಕೂತ್ಕೊಳಲ್ಲ, ನಾವೇ ಎಳೆದು ಕೂರಿಸ್ಕೋಬೇಕು. ಸಾಕು ಅನ್ನೋದು ಬೇಡ, ಇರಲಿ. ಸಾಕು ಅಲ್ಲ, ಹಾಂ ಒಂದು ಅರ್ಧ ಗಂಟೆ ಬರೆದ್ರೆ ಹಾಂ ಹೌದು. ಎಸ್ ನಾಗವೇಣಿ ಅವರೇ, ಬೇಗ ಬರೀರಿ. ಇಷ್ಟು ನಿಧಾನ ಇದ್ರೆ ಹೆಂಗೆ? ಅಯ್ಯೋ ಹಂಗಲ್ಲ, ಥೇರಿ ಇದೊಂದು 3 ಪೇಜ್ ಥೇರಿ ಇದೆ. ಥೇರಿ ಬರೆದ್ರೆ ಮುಗಿತು. ಥೇರಿ ಬೇಗ ಕೈ ಓಡಲ್ಲಪ್ಪ ನನಗೆ, ಅದೇ ಬೇಜಾರು. ಪ್ರಾಬ್ಲಮ್ಸ್ ಆದರೆ ಬೇಗ ಬರೆದು ಮುಗಿಸ್ಬಿಡ್ತೀನಿ. ಈ ಥೇರಿ ಆಗೋದಕ್ಕೆ ಬರೆಯೋಕ್ಕಾಗಲ್ಲ ಬೇಗ. ಹಂಗೆಲ್ಲ ಇಲ್ಲ, ಬೇಗ ಬರೀಬೇಕು. ಬರಿತೀನಿ. ಚಿಟ್ಕೆ ಹೊಡೋಷ್ಟರಲ್ಲಿ ನಂದು ಇಡೀ ನೋಟ್ಸ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಅಕ್ಕ ಬಾಂಡ್ 30 ಪೇಜಸ್ ಹೆಂಗೆ ಬರೀತೀರಾ? ಚಿಟ್ಕೆ ಹೊಡಿಯಲ್ಲ. ಇಲ್ಲ, ಇಷ್ಟೇ ಜಾಸ್ತಿ ಏನಿಲ್ಲ, ಇಷ್ಟೇ.
ಅಷ್ಟೇ ಅನ್ನೋದು ಅದು 30 ಪೇಜಸ್ ಇದೆ. ಬರಿತೀನಿ ಈಗ 31 ಪೇಜ್. ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ ನಾಳೆ. ಅಥವಾ ಎಷ್ಟು ನಿನಗೆ ಚಾಲೆಂಜ್? ನಾನು ನಾಳೆ ನೋಟ್ಸ್ ಮುಗಿಸ್ತಾನೆ ಇಲ್ಲ ಅಷ್ಟೇ. ಡೌಟಪ್ಪ, ಹಾ ಡೌಟ್ ನನ್ನ ಮೇಲೆ ಡೌಟ್. ಯಾಕೆಂದರೆ 9:30 10 ಗಂಟೆ ಆಗ್ತದೆ, ನೀವು ಹೋಗಿ ಮಲ್ಕೋತೀರಾ, ಆಮೇಲೆ ಸೀರೀಸ್ ರಿಸಲ್ಟು ಎಪಿಸೋಡ್ಸ್ ಅಂತ ನೋಡ್ತೀರಾ. ಸೊ ಅದಾಗೋದಿಲ್ಲ ಬರೆಯೋಕ್ಕೆ. ಇವತ್ತು ಎರಡು ಒಟ್ಟಿಗೆ ಮಾಡ್ತೀನಿ. ಎರಡು ಒಟ್ಟಿಗೆ ಅದು ಹೆಂಗೆ? ಮುಂದೆ ಫೋನ್ ಹಿಡ್ಕೊಂಡು ನೋಡೋದು ಬರೆಯೋದು ಮಾಡ್ತೀನಿ ಅಷ್ಟೇ. ಯಾಕಂದ್ರೆ ಇವತ್ತು ಬೇಗ ಮಲಗಲ್ಲ, ಇವತ್ತು ಸ್ವಲ್ಪ ಲೇಟಾಗಿ ಮಲಗ್ತೀನಿ. ಎಷ್ಟು 2 ಗಂಟೆನಾ? ಬೇಗ ಮಲಗೋ ಟೈಮ್ ಅದು, ನಾವೆಲ್ಲ ಮಲಗಲ್ಲ ಅವಾಗ. 12 ಗಂಟೆನಾ? ನೋಡೋದು ಈ ನೋಟ್ಸ್ ಮುಗಿಸೇ ಮಲಗ್ತೀನಿ. ಎಷ್ಟೊತ್ತಾಗುತ್ತೋ. ಈ ಥರ ಚಾಲೆಂಜಾ? ಹೌದು ಮತ್ತೆ ನಮಿಕಾ? ಹಾಂ, ನಿಮಗೆ ನೀವು ಹೇಳಿದ್ರಲ್ಲ ನೋಟ್ಸ್ ಮುಗಿಸಲ್ಲ ನಾನು ಅಂತ. ಹೌದು, ಆಗಲ್ಲ ಯಾಕಂದರೆ 30 ಪೇಜಸ್ ಇದೆ ಅಲ್ಲ, ಸೊ ಹೇಳಿದೆ. ನೀರು ಕುಡ್ದಂಗೆ ನಮಗೆ. ನೀರು ಕುಡ್ದಂಗೆ ಅಂದರೆ ನೀರಾದ್ರೂ ಒಳಗೆ ಹೋಗುತ್ತೇನೋ, ಆದರೆ ಕೈ ಓಡಬೇಕಲ್ಲ. ನೀವೇ ಹೇಳಿದ್ರಲ್ಲ ಇವಾಗಷ್ಟೇ ಕೈ ಓಡಲ್ಲ ಅಂತಂದು. ಹೋಗುತ್ತೆ ಕೈ. ಈಗ 3 ಪೇಜ್ ತೇರಿ, ಆಮೇಲೆ ಇರೋದೆಲ್ಲ ಪ್ರಾಬ್ಲಮ್. ಪಟ ನಂಬರ್ಸ್ ಹಾಕೋದು, ಕ್ಯಾಲ್ಕುಲೇಟ್ ಮಾಡೋದು. ಹಾಂ, ಇಷ್ಟೇ. ಓಕೆ. ನೋಡ್ರಿ, HS ನಾಗವೇಣಿ ಅವರೇ, ಶ್ರೀ ಸಿಂಧು ಅವ್ರು ಫುಲ್ಲು ನೋಟ್ಸೇ ಮುಗಿಸಿದಾರಂತೆ. ನೀವು ನೋಡಿದ್ರೆ ಹಿಂಗೆ ಇನ್ನು ನೋಟ್ಸೇ ಆಗಿಲ್ಲ, ಇನ್ನು 30 ಪೇಜಸ್ ಇದೆ ನಿಮ್ಮದು. ಮುಗಿಸ್ತೀನಿ ಆದಷ್ಟು ಬೇಗ ಮುಗಿಸ್ತೀನಿ. ಯಾವಾಗ? ಅವರು ಫುಲ್ ಫ್ರೀ ಇರ್ತಾರೆ, ಹಾಂ, ಬರೀತಾರೆ, ಆಮೇಲೆ ಕ್ಲಾಸಲ್ಲೆಲ್ಲ ಬರ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ನೀವೇನು ಮಾಡ್ತಿರ್ತೀರಾ? ನಾನು ಹೆಂಗೆ ಮಾಡೋದು ಏನು ಎತ್ತ ಅಂತೆಲ್ಲ ಹೇಳಿ ಇದು ಮಾಡ್ತಾ ಇರ್ತೀನಿ, ಯೋಚನೆ ಮಾಡ್ತಾ ಇರ್ತೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್. ನಿನ್ನೆ ನೈಟು ಫುಲ್ ಬರ್ ಸಾಕಾಗಿ ಬೇಗ ಲೇಟಾಗಿ ಮಲ್ಕೊಂಡ್ಬಿಟ್ಟೆ, ಹಂಗಾಗಿ ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಲಾಗ್ ಎಂಡ್ ಮಾಡ್ತೀನಿ. ಆಮೇಲೆ ನೋಟ್ಸ್ ಪೂರ್ತಿ ಕಂಪ್ಲೀಟ್ ಮಾಡಿದೆ, ಅಂತ ಫುಲ್ಲು ಕಂಪ್ಲೀಟ್ ಆಯಿತು. ಸೊ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.